ಪರಮಾತ್ಮನ ಸುಂದರವಾಗಿರುವಂತಹ ಕೆಂಪನೆಯ ಮೃದುವಾದ ಪಾದಗಳು, ಅದಾದ ಮೇಲೆ ಮಣಿಗಂಟು. ಆ ಮಣಿಗಂಟು ಹೊರಗೆ ಕಾಣುವುದೇ ಇಲ್ಲ, ಮಾಂಸದಲ್ಲಿ ತುಂಬಿ ಹೋಗಿದೆ. ಆಮೇಲೆ ಭುಜಂಗ, ಆಮೇಲೆ ಮೊಣಕಾಲು, ಆಮೇಲೆ ಊರು, ಅದಾದ ಮೇಲೆ ಕಟಿ, ಪರಮಾತ್ಮನ ಉದರ, ಪರಮಾತ್ಮನ ವಕ್ಷಸ್ಥಲ, ಹೃದಯ, ಕಂಠ, ಬಾಹುಗಳು, ಸ್ಕಂಧ, ಪರಮಾತ್ಮನ ಬಾಹುಗಳು, 4 ಬಾಹುಗಳು, ಶಂಖಚಕ್ರಗದಾ ಪದ್ಮಗಳನ್ನು ಪರಮಾತ್ಮ ಧರಿಸಿದ್ದಾನೆ. ವನಮಾಲೆಯನ್ನು ಹಾಕಿಕೊಂಡಿದ್ದಾನೆ. ವೈಜಯಂತಿ ಮಾಲೆ ಇದೆ, ಮುತ್ತಿನ ಸರಗಳಿವೆ. ಪರಮಾತ್ಮನ ಮುದ್ದಾಗಿರುವಂತಹ ಕೆನ್ನೆ, ಪರಮಾತ್ಮನ ಚಿನ್ನು, ಪರಮಾತ್ಮನ ತುಟಿ, ಪರಮಾತ್ಮನ ಹಲ್ಲು, ಭಗವಂತನ ನಾಲಿಗೆ, ಪರಮಾತ್ಮನ ಮೀಸೆ, ಪರಮಾತ್ಮನ ಮೂಗು, ಪರಮಾತ್ಮನ ಕಣ್ಣು, ಪರಮಾತ್ಮನ ಹುಬ್ಬು, ಪರಮಾತ್ಮನ ಹಣೆ, ಅದಾದ ಮೇಲೆ ಕೇಶಪಾಶ, ಗುಂಗುರು ಕೂದಲು, ಅದರ ಮೇಲೆ ಕಿರೀಟ. ಇದೆಲ್ಲ ಆದ ಮೇಲೆ ಭಗವಂತನ ಮುಗುಳು ನಗೆ. ಹೀಗೆ ಭಗವಂತನ ರೂಪವನ್ನು ಇಡಿಯಾಗಿ ವರ್ಣನೆ ಮಾಡಿ ಇಂಥ ಪರಮಾತ್ಮನ ರೂಪವನ್ನು ನಿರಂತರವಾಗಿ ಸ್ಮರಣೆ ಮಾಡಬೇಕು.